37 ವರ್ಷದ ಹಿಂದೆ 11 ವರ್ಷದ ಬಾಲಕಿ ಮೇಲೆ ನಡೆದಿದ್ದ ಅತ್ಯಾಚಾರ ಪ್ರಕರಣದ ಅಪರಾಧಿಗೆ ಸುಪ್ರೀಂ ಕೋರ್ಟ್ ಇವತ್ತು ಶಿಕ್ಷೆ ಪ್ರಕಟ ಮಾಡಿತು. ಅತ್ಯಾಚಾರ ಪ್ರಕರಣದಲ್ಲಿ 53 ವರ್ಷದ ವ್ಯಕ್ತಿ ಈಗ ಬಾಲಪರಾಧಿಯಾಗಿದ್ದಾನೆ. 1988ರಲ್ಲಿ ನಡೆದಿದ್ದಂತಹ ಪ್ರಕರಣ ಅಜ್ಮೀರ್ನಲ್ಲಿ. ಆಗ ಆರೋಪಿ ಬಾಲಪರಾಧಿಯಾಗಿದ್ದ ಅಂತ ಅವರ ಪರ ವಕೀಲರು ಸುಪ್ರೀಂ ಕೋರ್ಟ್ಗೆ ಹೇಳಿದ್ರು. ಸುಪ್ರೀಂ ಕೋರ್ಟ್ ಇದನ್ನು ಪರಿಗಣಿಸಿ ಬಾಲ ನ್ಯಾಯಮಂಡಳಿಗೆ ಉಲ್ಲೇಖ ಮಾಡಿದೆ. ಇನ್ನು ಬಾಲ ನ್ಯಾಯಮಂಡಳಿಯು ಆ ವ್ಯಕ್ತಿಯನ್ನು ಗರಿಷ್ಠ 3 ವರ್ಷಗಳ ಕಾಲ ವಿಶೇಷ ಗೃಹಕ್ಕೆ ಕಳಿಸ್ತಾರಂತೆ. ಈಗ ಏನು ಮಾಡ್ತಾರೆ? ಈಗ ಅವ್ರನ್ನ ಅತ್ಯಾಚಾರ ಮಾಡಿದ್ದಾರೆ, ಎಲ್ಲ ಕರೆಕ್ಟ್. ಅವ್ನು ಎಲ್ಲಿ ಕಳಿಸ್ತಾರೆ? ಜೈಲಿಗೆ ಕಳಿಸ್ತಾರೆ. ಈಗ ಬಾಲಮಂದಿರಕ್ಕೆ ಕಳಿಸಲ್ಲ. ಅದೇ ಬಾಲಾಪರಾಧಿಗೆ ಎಲ್ಲಿಡ್ತಾರೆ ಹಾಗೆ. ಅದು ಇಷ್ಟು ದೊಡ್ಡ ಮನುಷ್ಯನ ಅಲ್ಲಿ ಇಡೋಕ್ಕಾಗತ್ತಾ ಮಕ್ಕಳ ಜೊತೆ? ವಯಾ ಮೀಡಿಯಾ ಕಂಡುಹಿಡಿತಾರೆ ಬೇರೆ ಏನಾರು. ಬ್ರಿಟನ್ ಪ್ರವಾಸದಲ್ಲಿರುವ ನರೇಂದ್ರ ಮೋದಿಯವರು ಅಲ್ಲಿಯ ಪ್ರಧಾನಿ ಜೊತೆ ಭೇಟಿ ಮಾಡಿದ್ರು. ಮತ್ತು ಭಾರತ ಬ್ರಿಟನ್ನು ಫ್ರೀ ಟ್ರೇಡ್ ಅಗ್ರಿಮೆಂಟ್, ಮುಕ್ತ ವ್ಯಾಪಾರ ಒಪ್ಪಂದಕ್ಕೆ ಸಹಿ ಹಾಕಿದ್ರು. ಇದರಿಂದ ಎರಡೂ ದೇಶಗಳಿಗೆ ಲಾಭ ಆಗುತ್ತೆ ಅನ್ನೋದು ಒಂದು ಲೆಕ್ಕಾಚಾರ. ಅಲ್ಟಿಮೇಟ್ಲಿ 2030 ವೇಳೆಗೆ ಇಬ್ಬರ ಮಧ್ಯೆ ವ್ಯಾಪಾರ ವ್ಯವಹಾರ ಸುಮಾರು $130 ಬಿಲಿಯನ್ ಆಗಬಹುದು ಅಂತ. ಒಂದು $25 ಬಿಲಿಯನ್ ಬ್ರಿಟನ್ಗೆ ಇದರಿಂದ ಲಾಭ ಆಗುತ್ತೆ. ಇವತ್ತಿನ ಒಪ್ಪಂದದಿಂದ ನಮಗೂ ಆಗುತ್ತೆ ಅಂತ ನಮ್ಮ ಮಾರುಕಟ್ಟೆಗಳನ್ನು ಅವ್ರಿಗೆ ತೆರೀತಾ ಇದ್ದೀವಿ ಕೆಲವು ವಿಚಾರಗಳಲ್ಲಿ, ಎಕ್ಸೆಪ್ಟ್ ಡೈರಿ ಮತ್ತು ಇನ್ಯಾವುದೋ ಒಂದು ಕ್ಷೇತ್ರ ಬಿಟ್ಟು ಅಲ್ಲಿ ಕೊಟ್ಟಿಲ್ಲ ಜಾಗ. ಮಿಕ್ಕಿದ ಕಡೆ ಎಲ್ಲ ಓಪನ್ ಮಾಡಿದ್ದಾರೆ. ಕಾರ್ಗಳು ಮತ್ತು ವಿಸ್ಕಿ, ಟೆಕ್ಸ್ಟೈಲ್ಸ್ ಇಲ್ಲೆಲ್ಲ ಓಪನ್ ಮಾಡಿದ್ದಾರೆ. ಭಾರತದ 99% ಉತ್ಪನ್ನಗಳಿಗೆ ಬ್ರಿಟನ್ನಲ್ಲಿ ಯಾವುದೇ ಸುಂಕ ಇರಲ್ಲ ಈ ಒಪ್ಪಂದದ ಪರಿಣಾಮವಾಗಿ. ಹಾಗಾಗಿ ಲಾಭ ಆಗುತ್ತೆ ಅಂತ ಕೆಲವರ ನಿರೀಕ್ಷೆ. ಸುಮಾರು 3.5 ವರ್ಷದಿಂದ ನೆಗೋಸಿಯೇಷನ್ಸು ನಡೀತಾ ಇತ್ತು, ಸಂಧಾನ ಈ ವಿಚಾರದಲ್ಲಿ ಆಗಿರಲಿಲ್ಲ, ಈಗಾಗಿದೆ. ಹಾಗೆ ನೋಡಿದ್ರೆ ಬ್ರಿಟನ್ಗೆ ಬ್ರೆಕ್ಸಿಟ್ ಆದಮೇಲೆ, ಅಂತಂದರೆ ಯುರೋಪಿಯನ್ ಯೂನಿಯನ್ನಿಂದ ಅದು ಹೊರಕ್ಕೆ ಬಂದ ಮೇಲೆ, ಇದು ಅವ್ರಿಗಾಗಿರೋಂಥ ಅತಿ ದೊಡ್ಡ ಒಂದು ವ್ಯಾಪಾರದ ಒಪ್ಪಂದ. ಅದರ ಲಾಭ ಮುಂದೇನಾಗತ್ತೆ ಗೊತ್ತಿಲ್ಲ. ಇತಿಹಾಸದಲ್ಲೇ ಮೊದಲ ಬಾರಿಗೆ ಬನ್ನೇರುಘಟ್ಟ ಜೈವಿಕ ಉದ್ಯಾನವನ ಜಪಾನ್ನ ಹಿಮೇಜಿ ಸೆಂಟರ್ ಪಾರ್ಕ್ ಜೊತೆ ಅಂತಾರಾಷ್ಟ್ರೀಯ ಪ್ರಾಣಿಗಳ ವಿನಿಮಯವನ್ನ ಮಾಡಿಕೊಂಡಿದೆ. ಬನ್ನೇರುಘಟ್ಟ ಜೈವಿಕ ಉದ್ಯಾನವನದಿಂದ 4 ಆನೆಗಳು ಜಪಾನ್ಗೆ ಹೋಗಿವೆ. ಈ ಸಂದರ್ಭದಲ್ಲಿ 8 ವರ್ಷದ ಸುರೇಶ್ ಅನ್ನೋ ಆನೆ ತಾನು ಜಪಾನ್ಗೆ ಸ್ನೇಹಿತ ಬಸವ ಆನೆಯನ್ನ ಬಿಟ್ಟು ಹೋಗಲ್ಲ ಅಂತ ಹಠಕ್ಕೆ ಬಿದ್ದಿತ್ತು. ಕೆಲ ಹೊತ್ತು ಪರಸ್ಪರ ಮಾತನಾಡಿಕೊಂಡು ಕೊನೆಗೆ ಒಲ್ಲದ ಮನಸ್ಸಿನಿಂದ ಸುರೇಶ್ ಆನೆ ಹೋಗಿದೆ. ಬನ್ನೇರುಘಟ್ಟ ಪಾರ್ಕ್ಗೆ ಜಪಾನ್ನಿಂದ 4 ಚೀತಾ, 4 ಜಾಗ್ವಾರ್, 4 ಪೂಮಾ, 3 ಚಿಂಪಾಂಜಿ ಮತ್ತು 8 ಕ್ಯಾಪಿಚಿನ್ ಕೋತಿಗಳು ಆಗಮಿಸಿವೆ. ಇತ್ತ ಈ ಬಾರಿಯೂ ಮೈಸೂರು ದಸರಾ ಅಂಬಾರಿಯನ್ನ ಅಭಿಮನ್ಯು ಹೊರತಾನೆ. ಅಲ್ಲ, ಕಳಿಸೋವಾಗ 4 ಆನೆ ಕಳ್ಸಕ್ಕೆ 2 ಪ್ರಿಂಟೇ ಕಳಿಸ್ಬಿಟ್ರೇನು? ಅದ್ಯಾಕೆ ಅವ್ನು ಬೇರೆ ಮಾಡಬೇಕು ಅಲ್ವಾ? ಮತ್ತು ಇನ್ನು ಬೇರೆ ಏನೋ ವಯಸ್ಸು ಏನೋ. ಈ ಝೂಗಳ ಮಧ್ಯೆ ಈ ಥರದ ಎಕ್ಸ್ಚೇಂಜ್ ಪ್ರೋಗ್ರಾಮ್ಗಳಿರುತ್ತವೆ, ಬ್ರೀಡಿಂಗ್ ಪ್ರೋಗ್ರಾಮ್ಗಳಿರುತ್ತವೆ, ಆ ಪ್ರಕಾರದಲ್ಲಿ ನಡೀತಾ ಇರುತ್ತೆ. ಅಲ್ಲಿ ವಾತಾವರಣಕ್ಕೆ ಒಪ್ಕೊಳ್ಳೋಕೆ ಸಮಯನೂ ಬೇಕಾಗ್ಬೋದು. ಸಮಯನೂ ಬೇಕಾಗುತ್ತೆ. ಅದನ್ನೆಲ್ಲ ಲೆಕ್ಕ ಹಾಕಿರ್ತಾರೆ, ಯಾವುದು ಎಲ್ಲಿ ಒಪ್ಪತ್ತೆ ಏನು ಒಪ್ಪಲ್ಲ. ಇವತ್ತಲ್ಲ, 25-50 ವರ್ಷದಿಂದ ನಡೀತಾ ಇರೋದು ಎಕ್ಸ್ಚೇಂಜ್ ಪ್ರೋಗ್ರಾಮ್ಗಳಲ್ಲಿ ನಡೀತಾರೆ. ಕೆಲವು ಸರಿ ಎರವಲು ಮೇಲೆ ಕೊಟ್ಟಿರ್ತಾರೆ, ವಾಪಸ್ ತೊಗೋತಾರೆ. ಫಾರ್ ಎಕ್ಸಾಂಪಲ್, ಜಪಾನಿಂದನೋ ಆಸ್ಟ್ರೇಲಿಯಾದಿಂದನೋ ಮೊನ್ನೆ ಪ್ಯಾಂಡಾಗಳು ವಾಪಸ್ ಚೈನಾಗೆ ಹೊಟ್ಟೋಯ್ತು, ವಾಪಸ್ ತೊಗೊಂಡೋದ್ರು, ಅದೆಷ್ಟೋ ವರ್ಷ ಆದಮೇಲೆ. ಹಾಗಾಗಿ ಕೆಲವೆಲ್ಲ ಎರವಲು ಕೊಟ್ಟಿರ್ತಾರೆ. ಹಾಂ, ರಾಜಸ್ಥಾನದ ಚಿತ್ತೋರ್ಗಢದಲ್ಲಿ ಭಗವಾನ್ ಶ್ರೀ ಸನ್ವಾಲಿಯಾ ಸೇಠ್ ಅವರಿಗೆ ವಿಚಿತ್ರ ಹರಕೆಗಳಂತೆ. ಬೆಳ್ಳಿ ರಿವಾಲ್ವರು, ಬೆಳ್ಳಿ ಪೆಟ್ರೋಲ್ ಪಂಪು, ಬೆಳ್ಳುಳ್ಳಿ, ಬೆಳ್ಳಿಯಿಂದ ಮಾಡಿದ ಲ್ಯಾಪ್ಟಾಪು, ರಾವಣ, ಹೀಗೆ ಏನೇನೋ ಕೊಡ್ತಾರಂತೆ. 300 ಗ್ರಾಮ್ದ ಬೆಳ್ಳಿ ರಿವಾಲ್ವರು, 190 ಗ್ರಾಮ್ದ ಗುಂಡು ಎಲ್ಲ ಕೊಡ್ತಾರಂತೆ. ಯಾರ್ಯಾರೋ ಕೊಟ್ಟಿರ್ಬೋದು, ಏನಕ್ಕೋ ಕೊಡ್ತಾರೋ. ಹೀಗೆ ಟ್ರ್ಯಾಕ್ಟರು, ಈ ಥರ ಎಲ್ಲ ಕೊಡ್ತಾರಂತೆ. ಗನ್ ಫಸ್ಟ್ ಟೈಮ್ ಅಂತೆ. ಇನ್ನು ಯಾರೋ ಗ್ಯಾಂಗ್ಸ್ಟರ್ ಇರಬೇಕು, ಇಲ್ಲ ಮುಂದೆ ಒಂದು ಅನಾಹುತಕಾರಿ ಕೆಲಸ ಮಾಡೋಕ್ಕೆ ಹೊರಟಿರಬೇಕು, ಅವನು ಅದು ಸಕ್ಸಸ್ ಆಗಲಿ ಅಂತಿರಬೇಕು, ಇಲ್ಲ ನಾನು ಮಾಡಾಯಿತು ಅದು ಕ್ಲಿಕ್ ಆಗಿದೆ ಅಂತಿರಬೇಕು, ಯಾವುದೋ ಒಂದು ಏನೋ ಒಂದಿರಬೇಕೇನೋ, ಯಾರಿಗೆ ಗೊತ್ತು.